ಕೊಲೆಯಾದಂಥ ವ್ಯಕ್ತಿ ಹೆಸರು ಮಾಯಪ್ಪ ಅಂತ ಹೇಳಿ, ಸುಮಾರು 20-21 ವರ್ಷದ ಯುವಕ. ಕೊಲೆ ಮಾಡಿದಂಥ ವ್ಯಕ್ತಿ ಫಕೀರಪ್ಪ ಅಂತ ಹೇಳಿ, ಸುಮಾರು 48 ವರ್ಷದ ವ್ಯಕ್ತಿ. ದುಣ್ಣನಕೊಪ್ಪ ಗ್ರಾಮದಲ್ಲಿ ಇವರ ಮನೆ ತುಂಬ ಹತ್ತಿರ ಇರ್ತಕ್ಕಂಥದ್ದು. ಕೊಲೆಗೆ ಕಾರಣ ನಮ್ಮ ಮೇಲ್ನೋಟ ತನಿಖೆಯಲ್ಲಿ ಇಲ್ಲಿವರೆಗೂ ಕಂಡು ಬಂದದ್ದು ನೋಡಿದ್ರೆ, ಈ ಕೊಲೆಯಾದಂಥ ವ್ಯಕ್ತಿ ಫಕೀರಪ್ಪನ ಮಗಳನ್ನ ತುಂಬ ಪೀಡಿಸ್ತಾ ಇದ್ದ. ಅವಳು ಹಿಂದೆ ಬಿದ್ದಿದ್ದ, ನನಗೆ ಮದುವೆ ಆಗುವಂಥ ಪೀಡಿಸ್ತಾ ಇದ್ದ. ಈ ವಿಚಾರವಾಗಿ ಫಕೀರಪ್ಪನಿಗೆ ಈ ಹುಡುಗನಿಗೆ ತನ್ನ ಮಗಳನ್ನ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. 2 ಕಾರಣಕ್ಕಾಗಿ. ಒಂದು, ಹುಡುಗಿ ಇನ್ನೂ ತುಂಬ ಚಿಕ್ಕವಳಿದ್ಲು, ಅಪ್ರಾಪ್ತೆ ಇದ್ಲು. ಜೊತೆಗೆ ಇವರಿಬ್ಬರದು ಕುಟುಂಬ ಕೂಡ ಬೇರೆ ಬೇರೆ ಜಾತಿಯವರಾಗಿದ್ದರು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮದುವೆ ಆಗ್ತೀನಿ ಅಂತ ಬಂದಿರತಕ್ಕಂಥ ಹುಡುಗ, ಅವನು ಸಮಾಜದಲ್ಲಿ ಒಳ್ಳೆಯ ಹೆಸರು ಇರಲಿಲ್ಲ ಮಾಯಪ್ಪನಿಗೆ. ಸ್ವಲ್ಪ ಉಡಾಳತನದಿಂದ ವರ್ತಿಸಿರೋದು ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡುಬಂದಿದೆ. ಸೊ ಹಾಗಾಗಿ ಈ ಮೇಲಿನ ಕಾರಣಗಳಿಂದಾಗಿ ಇವನು ಮೇಲಿಂದ ಮೇಲೆ ಕೊಡಲ್ಲ ಅಂತ ಹೇಳಿದಾಗ, ಈ ಮಾಯಪ್ಪ ಮತ್ತೆ ಪ್ರಯತ್ನ ಮಾಡಿದಾಗ ಈ ಊರಿನ ಹಿರಿಯರ ಸಮ್ಮುಖದಲ್ಲೂ ಕೂಡ ಈ ವಿಚಾರವಾಗಿ ಅವನಿಗೆ ಬುದ್ಧಿ ಹೇಳಲಾಗಿತ್ತು, ಮಾಯಪ್ಪನಿಗೆ ಆ ಹುಡುಗಿ ತಂಟೆಗೆ ಹೋಗಬಾರ್ದು ಅಂತ.